ಇವರೇ MLA ಸೂರ್ಯ ಅವರು. ವಾಟ್? ತಂದೆ ವಿರುದ್ಧ ಮಗ ಸ್ಟ್ರೈಕ್ ಮಾಡ್ತಾ ಇದ್ದಾನ? ಅಂದ್ರೆ ಆದಿತ್ಯ ಅವರು ಸೂರ್ಯ ಸರ್ ಮಗನ? ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್. ಯಾರೇ ನೀವು? ಬೇಲ್ ತಂದಿದ್ದೀವಿ. ಜಾಸ್ಮಿನ್, ಡ್ಯಾಡ್, ಜಾಸ್ಮಿನ್ ಈ ಟ್ಯೂನ್ ನಿನ್ಗೆ ಹೇಗೆ ಗೊತ್ತು? ನಿಮ್ ನೋಟ್ಸ್ ಇರ್ತಲ್ಲ ಅದನ್ನ ನೋಡ್ ಕಲಿತೆ. ತಂದೆಗೆ ತಕ್ಕ ಮಗಳು. ಈ ಟ್ಯೂನ್ ಕೇಳ್ತಿದ್ರೆ ಹಳೇದೆಲ್ಲ ನೆನಪಾಗ್ತಿರ್ಬೇಕು ಅಲ್ವಾ? ಅಂದ್ರೆ ನೀವು ಮ್ಯೂಸಿಷಿಯನ್ ಆಗಿದ್ದಾಗ ಈ ಟ್ಯೂನ್ ಬಳಸ್ಕೊಂಡು ಎಷ್ಟು ಹೃದಯಗಳನ್ನ ಗೆದ್ದಿರ್ಬೋದಲ್ವಾ ಅಂತ. ಏನು ಹೇಳಬೇಕು ಅಂತ ಇದೆಯಾ? ಏನಿಲ್ಲ, ಈ ಟ್ಯೂನ್ ಹಿಂದೆ ನಿಮ್ಮ ಲೈಫ್ ಚೇಂಜ್ ಮಾಡಿದಂತಹ ಒಂದು ಹೃದಯ ಇದ್ದಿದ್ದು, ಆ ಹೃದಯ ನಿಮ್ಮಿಂದ ದೂರ ಆಗಿದ್ದು ಎಲ್ಲ ನೆನಪಿಗೆ ಬರ್ತಿರ್ಬೇಕು ಅಲ್ವಾ? ದೂರ ಆಗಿದ್ದ ಹೃದಯನ ಮತ್ತೆ ಪಡ್ಕೋಬೇಕು ಅಂತ ಆಸೆನೂ ಆಗಿರ್ಬೇಕು ಅಲ್ವಾ? ಅಲ್ಲ, ನಿಮ್ಮ ಪರ್ಸ್ನಲ್ ಲೈಫ್ ವಿಷಯ ನನಗೆ ಬೇಡ, ಬಟ್ ನೆನಪುಗಳು ಮಧುರ, ಪ್ರೀತಿಯ ಮರ ಅಂತಾರಲ್ಲ, ಹಾಗೆ ಈ ಟ್ಯೂನ್ ಹಿಂದೆ ನಿಮ್ದು ಯಾವುದಾದ್ರೂ ಒಂದು ಹಳೇ ಲವ್ ಸ್ಟೋರಿ ಇದೆಯೇನೋ ಅಂತ. ಅದು ನನಗೆ ಈ ಹಳೇ ಲವ್ ಸ್ಟೋರಿಗಳನ್ನ ಕೆದಕಿ ಕೆದಕಿ ಕೇಳೋದು ಅಂದರೆ ತುಂಬ ಆಸೆ, ಒಂಥರ ಕ್ಯೂರಿಯಾಸಿಟಿ. ಅದಕ್ಕೆ ಕೇಳಿದೆ. ನನಗೆ ಈ ಥರ ಲವ್ ಸ್ಟೋರಿ ಯಾವುದೂ ಇಲ್ಲ. ಇವಾಗಿಲ್ಲ ಗೊತ್ತು, ಬಟ್ ಹಿಂದೆ, ಆಗ ನನ್ನ ವಯಸ್ಸಿನಲ್ಲಿದ್ದಾಗ ಯಾವುದಾದ್ರೂ ಒಂದು ಇರಲೇಬೇಕಲ್ಲ? ಇಲ್ಲ ಅಂತ ಹೇಳಿದ್ನಲ್ಲ. ಇರಲಿ ಬಿಡಿ, ನಿಮ್ಮ ಲೈಫ್ ವಿಷಯ ನನಗೆ ಯಾಕೆ. ಬಟ್ ಈ ಗಿಟಾರ್ನ ಹಿಂದೆ ಇರೋ ಸತ್ಯಗಳು, ಇದರಿಂದ ಬರೋ ಸಂಗೀತನ ಕೇಳ್ತಾ ಕೇಳ್ತಾ ಬೆರೆತ ಹೃದಯಗಳು, ಮತ್ತೆ ದೂರಾದ ನೆನಪುಗಳು, ಇದೆಲ್ಲ ಒಂಥರ ಈ ಗೋಡೆಗೆ ನೇತು ಹಾಕಿರೋ ಫೋಟೋ ಫ್ರೇಮ್ ಇದ್ದ ಹಾಗೆ. ಬೇಡ ಬೇಡ ಅಂದ್ರೂ ಕಣ್ಣಿಗೆ ಕಾಣ್ತಾ ಇರ್ತವೆ, ಮನಸ್ಸನ್ನ ಕಾಡ್ತಾ ಇರ್ತವೆ. ಅದಕ್ಕೆ ಕೇಳಿದೆ ಅಷ್ಟೆ. ನಿಮ್ಮನ್ನ ಇನ್ನೊಂದು ವಿಷಯ ಕೇಳ್ಬೋದಾ ನಾನು? ನೀವು ಈ ಟ್ಯೂನ್ನ ಇತ್ತೀಚೆಗೆ ಯಾರಿಗಾದ್ರೂ ಹೇಳ್ಕೊಟ್ಟಿದ್ದು ನೆನಪಾಗಿರ್ಬೇಕು ಅಲ್ವಾ? ಹೋಗಿ ಹೋಗಿ, ಕೈ ತಪ್ಪು ಹೋಗೋದು ಪ್ರಾಜೆಕ್ಟ್ ಅಲ್ಲ, ನಿಮ್ಮ ಮಗನ ಭವಿಷ್ಯ, ನಿಮ್ಮ ಮಗಳ ಲೈಫು. ನೀವು ವಿಷಯನ ಎಷ್ಟೇ ಮುಚ್ಚಿಡೋದಕ್ಕೂ ಪ್ರಯತ್ನ ಪಟ್ಟರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ನಿಮ್ಮ ಇಡೀ ಹಿಸ್ಟ್ರಿ ನನಗೆ ಗೊತ್ತು. ಜಾಸ್, ಪ್ಲೀಸ್ ಅದಕ್ಕೆ ಕಾಲ್ ಮಾಡ್ತೀಯಾ? ಅವ್ರು ಸ್ಟೇಷನಿಂದ ಹೊರಗೆ ಬಂದ್ರ ಅಂತ. ಏನು ಆಗಲ್ಲ ಬಿಡೆ. ಆಡಿ ಒಂಥರ ಹರ್ಕ್ಯುಲಿಸ್ ಇದ್ದಾಗೆ, ಇದ್ರಲ್ಲೆಲ್ಲ ಅವ್ನು ತುಂಬಾ ಸ್ಟ್ರಾಂಗ್. ಅದು ಅಲ್ಲದೆ ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಲೈನೇ ಸಿಗ್ತಿಲ್ಲ. ನನ್ಗೆ ಯಾಕೋ ಆತಂಕ ಆಗ್ತಾ ಇದೆ. ಅಲ್ಲ, ತಮ್ಮನೇ ಅಣ್ಣಂಗೆ ಅರೆಸ್ಟ್ ಮಾಡಿದ್ದಾರೆ. ಅವ್ರಿಗೇನಾದ್ರೂ ಏನು ಆಗಲ್ಲ. ಆಕ್ಚುಲಿ ಆಡಿನ ಅವ್ರ ತಮ್ಮ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಕ್ಕೆ ನಾನು ಇಷ್ಟೊಂದು ಕೂಲ್ ಆಗಿರೋದು. ಡೋಂಟ್ ವರಿ, ಇನ್ ಸ್ವಲ್ಪತ್ತಲ್ಲಿ ಅವ್ರ ತಮ್ಮನೇ ಆಡಿನ ರಿಲೀಸ್ ಮಾಡಿಬಿಡ್ತಾನೆ. ನನ್ಗೆ ಯಾಕೋ ನಂಬಿಕೆ ಇಲ್ಲ. ಪ್ಲೀಸ್ ನನಗೋಸ್ಕರ ಒಂದ್ಸಲ ಕಾಲ್ ಮಾಡ್ತೀಯಾ? ಅಕಸ್ಮಾತ್ ಅವ್ರು ಏನಾದರೂ ಅಲ್ಲಿ ಟಾರ್ಚರ್ ಕೊಡ್ತಾ ಇದ್ರೆ ನಂಗೆ ಯಾಕೋ ಭಯ ಆಗ್ತಾ ಇದೆ. ಏನೂ ಆಗಲ್ಲ, ಸ್ವಲ್ಪ ಆರಾಮಾಗಿರು. ಒಂದು ನಿಮಿಷ. ಹಾಯ್ ಆಡಿ, ಎಲ್ಲಿದ್ಯಾ? ಹೌದಾ, ರಿಲೀಸ್ ಆದ್ಯಾ? ನಾನು ಆಗ್ಲಿಂದ ನಿಂಗೆ ಫೋನ್ ಟ್ರೈ
ಮಾಡ್ತಾನೆ ಇದ್ದೀನಿ. ಸದ್ಯ ರಿಲೀಸ್ ಆದ್ಯಲ್ಲ. ಓಕೆ, ಆಮೇಲೆ ಸಿಗ್ತ್ಯಾ? ಓಕೆ, ಬಾಯ್. ನೋಡಿದ್ಯಾ, ನಾನ್ ಹೇಳಿಲ್ವಾ ಆಡಿಗೆ ಏನು ಆಗಲ್ಲ ಅಂತ? ನೋಡು, ನಾ ಹೇಳ್ದಂಗೆ ಆಡಿ ರಿಲೀಸ್ ಆದ್ನಂತೆ. ಅಬ್ಬಾ, ನನಗೆ ಈಗ ಸಮಾಧಾನ ಆಯ್ತು. ತಮ್ಮನೇ ಅಣ್ಣನ ಅರೆಸ್ಟ್ ಮಾಡಿದ್ರಲ್ಲ, ಎಲ್ಲಿ ಇಲ್ದಿರೋದನ್ನೆಲ್ಲ ಕೇಳಿ ಟಾರ್ಚರ್ ಕೊಡ್ತಾರೋ ಅನ್ಕೊಂಡಿದ್ದೆ. ಸದ್ಯ ದೇವ್ರ ದೊಡ್ಡವನು, ಹೇಗೋ ಸೇಫಾಗಿ ಹೊರಗೆ ಬಂದ್ರಲ್ಲ, ನಂಗೆ ಅಷ್ಟೇ ಸಾಕು. ಹೌದು, ನಂಗೊಂದು ಸ್ಮಾಲ್ ಡೌಟ್. ನೀನ್ ಆಡಿ ವಿಷಯದಲ್ಲಿ ತುಂಬಾ ಓವರ್ ರಿಯಾಕ್ಟ್ ಮಾಡ್ತೀಯಲ್ಲ, ಏನ್ ಸಮಾಚಾರ? ಅದು ಹಾಗೇನಿಲ್ಲ, ಸುಮ್ಮನೆ ಹೀಗೆ. ಸುಮ್ನೆ ಆಗಿದ್ರೆ ನೀನ್ ನನಗೆ ಈ ತರ ಫೋನ್ ಮಾಡು ಅಂತ ಫೋರ್ಸ್ ಮಾಡ್ತಾ ಇರ್ಲಿಲ್ಲ. ನನ್ಗನ್ಸುತ್ತೆ ನಿನ್ ಮನ್ಸಲ್ಲಿ ಏನೋ ಇದೆ ಅಂತ. ಅದು ಅವ್ರು ನನಗೆ ಕೆಲಸ ಕೊಡ್ಸಿದ್ರಲ್ಲ, ಅದಕ್ಕೆ ಅವ್ರು ಚೆನ್ನಾಗಿರ್ಲಿ ಅಂತ. ಸುಳ್ಳು ಹೇಳ್ಬೇಡ. ಅಷ್ಟೇ ಆಗಿದ್ದಿದ್ರೆ ನೀನ್ ಇಷ್ಟೊಂದು ನಾಚ್ಕೊಳ್ತಾ ಇರ್ಲಿಲ್ಲ. ಅದು ಅಲ್ದೆ ನಾನ್ ನಿನ್ನ ತುಂಬಾ ದಿವಸದಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಆಡಿ ವಿಷಯ ಬಂದಿದ ತಕ್ಷಣ ನಿನ್ ಮುಖ ಕಮಲದ ತರ ಅರಳುತ್ತೆ. ಏ ಕಳ್ಳಿ, ಏನಾಯ್ತು ಹೇಳೆ? ಅದು ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ. ತಂಗಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡು ಅಣ್ಣನ್ ಲವ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ತಿದ್ಯಾ? ಆದಿ ನಿಂಗೆ ಅಣ್ಣನ? ಹೌದು. ಆಡಿ ನನ್ನನ್ನ ತಂಗಿ ಅನ್ಕೊಂಡಿದ್ದಾನೆ, ನಾನ್ ಅವನನ್ನ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಅಂದ್ಮೇಲೆ ನಾವಿಬ್ರು ಅಣ್ಣ ತಂಗಿ ತಾನೆ. ಎಷ್ಟ್ ದಿವ್ಸದಿಂದ ನಡೀತಿದೆ ನಿಮ್ ಲವ್ ಸ್ಟೋರಿ? ಅದು ಅವ್ರು ನನಗೆ ಕೆಲಸ ಕೊಡ್ಸಿದ ದಿವಸದಿಂದ ನಾನು ಅವ್ರನ್ನ ಲವ್ ಮಾಡ್ತಾ ಇದ್ದೀನಿ. ಆದ್ರೆ ಅವ್ರು ನನ್ನ ನೋಡ್ದಾಗೆಲ್ಲ ನೋಡ್ದಿರೋ ಥರ ಹೋಗ್ತಾರೆ. ಡೋಂಟ್ ವರಿ ಅನನ್ಯ, ನಿಮ್ ಲವ್ ಸ್ಟೋರಿಗೆ ನಾನ್ ಬ್ರಿಡ್ಜ್ ಆಗ್ತೀನಿ. ನಿಮ್ಮಿಬ್ರು ನಾನ್ ಒಂದ್ ಮಾಡ್ತೀನಿ. ಹೌದಾ? ನಿಜ ಹೇಳ್ತಾ ಇದೀಯ ನೀನು? ಗಾಡ್ ಪ್ರಾಮಿಸ್ ನಿಜ. ಥ್ಯಾಂಕ್ ಯು ವೆರಿ ಮಚ್. ಸ್ವಾತಿ, ಈ ಮನೆಯಲ್ಲಿ ನಮಗೂ ಗೊತ್ತಿಲ್ದಾಗೆ ಏನೋ ನಡೀತಾ ಇದೆ. ಎಡವಟ್ಟಾಗೋದಂತೂ ಗ್ಯಾರಂಟಿ. ಹಾಗೇನು ಇಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗೇ ಇದೆ. ಮೊದ್ಲು ಎಲ್ಲ ಹೇಗಿದ್ರು ಈಗಲೂ ಎಲ್ಲ ಹಾಗೆ ಇದ್ದಾರೆ. ಅಯ್ಯೋ ಪೆದ್ದಿ, ಅದಕ್ಕೆ ನಿನ್ ಹೇಳೋದು. ಅಲ್ಲ ಕಡೆ, ಅವನು ಇಷ್ಟು ದಿವಸ ನಿನ್ನ ಪ್ರೀತಿ ಮಾಡ್ತಾ ಇದ್ದ, ಇವಾಗ ಯಾಕೆ ನಿಶ್ಚಿತಾರ್ಥ ಬೇಡ ಅನ್ನೋದು? ಅಜ್ಜಿ, ಅವ್ರು ನಿಶ್ಚಿತಾರ್ಥ ಬೇಡ ಅಂತ ಹೇಳಿದ್ದು ಆದಿ ಸರ್ ಮತ್ತೆ ಸೂರ್ಯ ಸರ್ ಮಧ್ಯೆ ಏನೋ ಮನಸ್ತಾಪ ಇದೆ, ಅದ್ ಸರಿ ಹೋದ್ಮೇಲೆ ಮದ್ವೆ ಆಗೋಣ ಅಂತ ಹೇಳಿದ್ದಾರೆ. ಹಾಗಲ್ಲ ಕಣೆ, ಅವನಿಗೆ ನಮ್ಮ ಮೇಲೆ ಏನೋ ಅನುಮಾನ ಬಂದಿರಬೇಕು, ಅದಕ್ಕೆ ಅವನು ನಿಶ್ಚಿತಾರ್ಥ ಬೇಡ ಅಂತ. ಈಗ ನಮಗೆ ಉಳಿದಿರೋದು ಒಂದೇ ದಾರಿ. ಆದಷ್ಟು ಬೇಗ ನಮ್ಮ ಕೆಲಸ ಮುಗಿಸ್ಕೊಂಡು ಇಲ್ಲಿಂದ ಹೊರಡಬೇಕು. ಅಜ್ಜಿ, ನೀವು ಸುಮ್ಮನೆ ಇಲ್ದಿರೋದಕ್ಕೆಲ್ಲ ಅನುಮಾನ ಪಡ್ತಿದ್ದೀರಾ ಅನ್ಸುತ್ತೆ. ಸಾಕು ಸುಮ್ಮನೆ ರೇ. ಈ ವಿಷಯದಲ್ಲಿ ನನಗೆ ತುಂಬ ಅನುಭವ ಇದೆ. ಯಾರ್ಯಾರು ಹೇಗೆ ಆಡ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನಾನು ಹೇಳ್ದಷ್ಟು ಕೇಳಬೇಕು, ನನಗೆ ಉಪದೇಶ ಮಾಡೋಕ್ಕೆ ಬರಬೇಡ. ಸರಿ, ಹಾಗೆ ಆಗ್ಲಿ. ಅಯ್ಯಯ್ಯೋ, ಅವ್ರದ್ದೇ ಫೋನ್ ಬಂದಿದೆ. ಏನು ಹೇಳಲಿ? ಇನ್ನೇನು ಹೇಳ್ತೀರಾ? ಈಗೀಗ ಆಗ್ತಿದೆ ಅಂತ ಹೇಳ್ಬಿಡಿ. ಆಹಾ, ಹೇಳಿದ್ರೆ ಕೇಳ್ತಾರ ಅವರು? ದುಡ್ಡು ಕೊಟ್ಟಿಲ್ವಾ? ನೋಡು, ನೀನು ಆ ಬಾಗಿಲ ಹತ್ರ ನಿಂತ್ಕೋ, ನೋಡ್ತಾ ಇರು, ನಾನು ಫೋನ್ ಮಾಡ್ತೀನಿ. ಹೋಗು ಹೋಗು. ಹಲೋ. ಬೆಂಕಿ ಬಿತ್ತು ನಿನ್ನ ಹಲೋಗೆ. ಮೊದಲು ನಾನು ಹೇಳಿದ ಕೆಲಸ ಎಲ್ಲಿವರೆಗೂ ಬಂತು ಅಂತ ಬೊಗಳು. ನಾನು ಅದೇ ಪ್ರಯತ್ನ ಮಾಡ್ತಾ ಇದ್ದೀನಿ. ಆರ್ಯ ನಿಶ್ಚಿತಾರ್ಥಕ್ಕೆ ಒಪ್ತಾ ಇಲ್ಲ, ಆರ್ತಿ ಸೂರ್ಯ ಅದೇ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮಗೇನು ತಲೆ ಕೆಟ್ಟಿದ್ಯಾ? ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರು ನಾಟಕ ನೋಡ್ಕೊಂಡು ಅಲ್ಲೇ ಕೂತ್ಕೊಂಡಿದ್ದೀರಾ? ಅವ್ರಿಗೆ ಪ್ರೆಷರ್ ಹಾಕಿ ಬೇಗ ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತ ಹೇಳಕ್ಕಾಗಲ್ವಾ ನಿಮಗೆ? ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಆದರೆ ಏನ್ ಮಾಡೋದು, ಈ ಮನೆಯಲ್ಲಿ ಒಬ್ಬೊಬ್ರು ಒಂದೊಂದು ದಿಕ್ಕು, ಒಬ್ರಿಗೊಬ್ರು ಮುಖ ಕೊಟ್ಟು ಮಾತಾಡ್ತಾನೆ ಇಲ್ಲ. ನಾನ್ ಬಂದಾಗಿದ್ದ ಮನೆಗೂ ಈಗೂ ತುಂಬಾ ವ್ಯತ್ಯಾಸ ಇದೆ. ನಿನ್ನ ತಲೆ, ಅವ್ರ ಮನೆ ವಿಷಯ ಕಟ್ಕೊಂಡು ನಿನಗೇನಾಗಬೇಕು? ಹೋಗಿದ್ ಕೆಲಸ ಮುಗಿಸ್ಕೊಂಡು ಬರೋದ್ ಬಿಟ್ಟು ಅಲ್ಲೇ ಸೆಟ್ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಹೇಗೆ? ನೋಡು, ನಾಳೆ ನೀನ್ ನನಗೆ ಸಿಗು, ಆಮೇಲೆ ಎಲ್ಲ ಮಾತಾಡ್ತೀನಿ. ಆಗಲ್ಲ, ನಾನು ಇಲ್ಲಿಂದ ಹೊರಟ್ರೆ ಯಾಕೆ ಎಲ್ಲಿಗೆ ಅಂತ ಕೇಳ್ತಾರೆ. ಅವಾಗ ನಾನೇನ್ ಹೇಳಲಿ? ನೀನ್ ಅವ್ರಿಗೆ ಏನ್ ಹೇಳ್ತೀಯೋ ಬಿಡ್ತೀಯೋ, ಐ ಡೋಂಟ್ ಕೇರ್. ನಾಳೆ ನೀನ್ ಇಲ್ಲಿ ಇರ್ಬೇಕು ಅಂದ್ರೆ ಇರ್ಬೇಕು ಅಷ್ಟೇ. ಯಾಕೆ? ನಿನಗೆಷ್ಟು ಬೇಕೋ ಅಷ್ಟು ದುಡ್ಡು ಕೊಟ್ಟಿದ್ದೀನಿ ತಾನೆ.
ನನ್ ಕೆಲಸ ಮಾಡ್ಕೊಡೋದಕ್ಕೆ ಇನ್ನೂ ಎಷ್ಟು ಟೈಮ್ ಬೇಕು ನಿನಗೆ? ಆರ್ಯ 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 ಏನೋ ದೇವಲೋಕದಿಂದ ಇಳಿದು ಬಂದಿದ್ದಾನ. ಅವನು ನಿಶ್ಚಿತಾರ್ಥ ಬೇಡ ಅಂದಂತೆ, ಇವರು ಅವ್ನ ಮಾತು ಕೇಳ್ಕೊಂಡು ಸುಮ್ಮನೆ ಇದ್ಬಿಟ್ರಂತೆ. ಅವನಾಗ ಹೇಳಿದ ತಕ್ಷಣ ರಂಪ ರಾದ್ಧಾಂತ ಮಾಡಿ ದೊಡ್ಡ ಗಲಾಟೆ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ಮದುವೆನೇ ಮುಗ್ದೋಗಿರೋದು. ಅದನ್ ಬಿಟ್ಟು ಹಾಗಾಯ್ತು ಹೀಗಾಯ್ತು ಅಂತ ನನಗೆ ಸಮಜಾಯಿಷಿ ಕೊಡಕ್ ಬರ್ತೀರಾ? ಮತ್ತೆ ನಾನೀಗ ಏನ್ ಮಾಡು ಅಂತ್ಯಮ್ಮ? ಹೇಳಿದ್ನಲ್ಲ, ನಾಳೆ ನನ್ನ ಮುಂದೆ ಬಂದು ಸಾಯಿ ಅಂತ. ಏನಮ್ಮ ಹೀಗ ಮಾತಾಡೋದು? ನನ್ನ ವಯಸ್ಸಿಗಾದ್ರೂ ಬೆಲೆ ಕೊಡೋದು ಬೇಡವಾ? ನೀನು ಮಾಡಿರೋ ಕೆಲ್ಸಕ್ಕೆ ಯಾರು ಬೆಲೆ ಕೊಡ್ತಾರೆ ಹೇಳು? ನಂದು ಅಂತ ಇದ್ದಿದ್ದೀನಲ್ಲ ನಿನಗೆ ಕೊಟ್ಟೆ ತಾನೆ. ಅದಕ್ಕೆ ನಾನು ಹೇಳ್ದಾಗೆ ನೀನು ಮಾಡಬೇಕು. ನಾನು ಬೈದಿದ್ದೀನಲ್ಲ ನೀನು ಬೈಸ್ಕೋಬೇಕು ಅಷ್ಟೇ. ನೋಡೋ, ನಾಳೆ ಏನಾದರೂ ನೀನು ನನ್ನ ಮುಂದೆ ಬಂದು ನಿಂತಿಲ್ಲ ಅಂದರೆ ಪರಿಣಾಮ ನೆಟ್ಟಗಿರಲ್ಲ. ಛೀ, ನಾನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗ್ತಾ ಇದೆ. ಈ ಚಿಲ್ಟಾರಿಗಳ ಹತ್ರ ಎಲ್ಲ ಒಂದೊಂದು ಮಾತು ಕೇಳೋಂಗಾಗೋಯ್ತು. ಅಜ್ಜಿ ಅವ್ರು ಏನ್ ಹೇಳಿದ್ರು? ನಾಳೆ ನಾನು ಅವಳ ಹತ್ರ ಹೋಗ್ಬೇಕಂತೆ. ಹೌದಾ? ಅಮ್ಮ, ಲಗೇಜ್ ತಗೊಂಡು ಎಲ್ಲಿಗೆ ಹೊರಟ್ರಿ? ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ನೇನಮ್ಮ ಮಾಡಲಿ, ನನ್ನ ಮೊಮ್ಮಗಳ ಮದುವೆ ಮಾಡೋಣ ಅಂತ ಬಂದೆ. ಆರ್ಯ ನೋಡಿದ್ರೆ ನಿಶ್ಚಿತಾರ್ಥನೂ ಬೇಡ ಮದುವೆನೂ ಬೇಡ ಅಂತ ಇದ್ದಾನೆ. ಆದಿ ನೋಡಿದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಇದ್ದಾನೆ. ಇದೇನು ಮನೇನೋ ಮಾರ್ಕೆಟೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಕಾಶಿಗೆ ಹೋಗ್ತಾ ಇದ್ದೀನಿ. ಅಮ್ಮ, ನೀವು ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ನಿಮಗೆ ಮಾತು ಕೊಟ್ಟಾಗೆ ನಿಮ್ಮ ಮೊಮ್ಮಗಳ ಮದುವೆನ ನಾನು ಮಾಡ್ತೀನಿ. ಅಲ್ಲಿವರೆಗೂ ಇಲ್ಲೇ ಇರಿ, ಎಲ್ಲೂ ಹೋಗಬೇಡಿ. ಇಲ್ಲ ಮಾರ್ತಿ, ನಾನು ನಿನ್ನ ಮಾತು ನಂಬಲ್ಲ. ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಅಮ್ಮ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ನೀವು ಅನ್ಕೊಂಡ ಹಾಗೆ ಏನೂ ಆಗಿಲ್ಲ. ನೀವೇನು ಚಿಂತೆ ಮಾಡ್ಬಿಡಿ. ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ಆರ್ಯನ ಹೇಗಾದ್ರೂ ಮಾಡಿ ಮದುವೆಗೆ ನಾವು ಒಪ್ಪಿಸ್ತೀವಿ. ನೋಡಪ್ಪ, ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳೋಂಗಿಲ್ಲ. ಕೇಳೋಂಗಿದ್ರೆ ನಿಶ್ಚಿತಾರ್ಥಕ್ಕೆ ಇಷ್ಟು ದಿನ ಬೇಕಾಗಿತ್ತ? ನಾನು ನಿರ್ಧಾರ ಮಾಡ್ಕೊಂಡಾಯ್ತು. ನಾನು ಹೋಗ್ತೀನಿ. ಸ್ವಾತಿ, ನೀನಾದ್ರೂ ನಿಮ್ಮ ಅಜ್ಜಿಗೆ ಹೇಳು, ಆರ್ಯ ಮದುವೆ ಆಗೇ ಆಗ್ತಾನೆ ಅಂತ. ಮದುವೆ ಆಗೋವರೆಗೂ ಎಲ್ಲೂ ಹೋಗಬೇಡಿ ಅಂತ ಹೇಳಮ್ಮ. ಆಂಟಿ, ನನ್ನ ಅಜ್ಜಿಗೆಲ್ಲ ಹೇಳಾಯ್ತು. ಅದವ್ರು ನನ್ನ ಮಾತು ಕೇಳ್ತಿಲ್ಲ. ಅವ್ರು ಹೊರಟು ನಿಂತಿದ್ದಾರೆ. ನೋಡಿ ಅಮ್ಮ, ನೀವು ಹೀಗೆ ಹೋಗೋದ್ರಿಂದ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಸ್ವಲ್ಪ ಸಮಾಧಾನದಿಂದ ಬೇಕಾದ್ರೆ ಮದುವೆ ಆದ್ಮೇಲೆ ನಾನು ನಿಮಗೆ ಕಾಶಿ ಯಾತ್ರೆ ಕಳಿಸ್ತೀನಿ. ಇಲ್ಲಪ್ಪ, ನಾನು ಹೋಗ್ತೀನಿ. ನಾನು ಯಾರ ಮಾತು ಕೇಳಲ್ಲ. ಯಾಕೆ ಇಬ್ಬರು ಹೀಗೆ ಗಾಬರಿ ಆಗ್ತಾ ಇದ್ದೀರಿ? ನಾನು ಕಾಶಿ ಯಾತ್ರೆಗೆ ಹೋಗ್ತಾ ಇಲ್ಲ. ಅಮ್ಮ, ಏನು ಹೇಳ್ತಾ ಇದ್ದೀರಾ? ನಾನು ಹೋಗ್ತಾ ಇರೋದು ದೇವಸ್ಥಾನಕ್ಕೆ, ನಮ್ಮ ಮನೆ ದೇವ್ರಿಗೆ. ಸ್ವಾತಿಗೆ ಮದುವೆ ಆದಮೇಲೆ ಅವಳ ಗಂಡನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಆದರೆ ನನ್ನ ಆಸೆ ಈಡೇರೋ ಥರ ಕಾಣೆ. ಅದಕ್ಕೆ ನಾನು ಒಬ್ಬಳೇ ಹೋಗ್ಬಿಡ್ತೀನಿ. ಅಲ್ಲಮ್ಮ, ಸ್ವಲ್ಪ ದಿನ ಬಿಟ್ಟು ಮದುವೆನ ಮುಗಿಸ್ಕೊಂಡು ಹೋಗ್ಬೋದಲ್ಲ? ಇಲ್ಲಮ್ಮ, ನಿನ್ನ ಮಗ ಮದುವೆಗೆ ಒಪ್ಪಬೇಕಾದ್ರೆ ತುಂಬ ಸಮಯ ಬೇಕಾಗುತ್ತೆ. ಅಲ್ಲಿವರೆಗೂ ನಾನು ಕಾಯೋಕ್ಕಾಗಲ್ಲ. ಅದಕ್ಕೆ ನಾವು ಹೋಗ್ತೀವಿ. ನೀವು ನಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದೀರಂತ ಅನ್ಸುತ್ತೆ. ದಯವಿಟ್ಟು ಕೋಪ ಮಾಡ್ಕೋಬೇಡಿ ಅಮ್ಮ. ಇಲ್ಲಮ್ಮ, ನಾನು ಯಾಕೆ ನಿನ್ನ ಮೇಲೆ ಕೋಪ ಮಾಡ್ಕೊಳ್ಳಿ? ನೀನೇನು ತಪ್ಪು ಮಾಡಿದ್ಯಾ? ನೋಡಮ್ಮ, ಮಕ್ಕಳು ಹಠ ಮಾಡೋದು ಸಹಜ. ಅವ್ರನ್ನ ಹಾಗೆ ಬಿಟ್ಟರೆ ಮುಂದೆ ಅವರು ನಮ್ಮ ಕೈಗೆ ಸಿಗೋಲ್ಲ. ನೀನು ನಿನ್ನ ಗಂಡ ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ದೇವಸ್ಥಾನದಿಂದ ನಾನು ಬರೋ ಹೊತ್ತಿಗೆ ನಿಮ್ಮ ಮಗನ್ನ ಮದುವೆಗೆ ಒಪ್ಸಿರ್ಬೇಕು. ನೀವು ಅದ್ರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡಬೇಡಿ. ನಿಮ್ಮ ಮೊಮ್ಮಗಳು ಸ್ವಾತಿ ಯಾವತ್ತಿದ್ರೂ ನಮ್ಮನೆ ಸೊಸೆನೆ. ಅದು ನಿಮ್ಮಿಬ್ಬರ ಬಾಯಿನಲ್ಲಿ ಬರ್ತಾ ಇದೆ, ಆದರೆ ನಿಮ್ಮ ಮಗನ ಬಾಯಿನಲ್ಲಿ ಬರ್ತಾ ಇಲ್ವಲ್ಲ. ನನ್ನ ಮೊಮ್ಮಗಳನ್ನ ಪ್ರೀತಿ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ನಂಬಿಸಿ ಈಗ ಆಗಲ್ಲ ಅಂತ ಇದ್ದಾನಲ್ಲ, ಹೇಗೆ?
ಅದು ಹೇಗೆ ಒಪ್ಪಿಸ್ತಿರೋ ಒಪ್ಪಿಸಿ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀವು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಮ್ಗೆ ಯಾವ ಅಭ್ಯಂತರನೂ ಇಲ್ಲ. ನೀವಾಗಲೇ ಹೊರಟು ನಿಂತಿದ್ದೀರಾ, ಹೋಗಿ ಬನ್ನಿ. ಆದಷ್ಟು ಬೇಗ ವಾಪಸ್ ಬನ್ನಿ ಅಂತ ಮಾತ್ರ ಹೇಳಬಲ್ಲೆ. ಬರ್ತೀನಿ ಸ್ವಾತಿ. ಬರ್ತೀನಪ್ಪ. ಸರಿ. ಪರವಾಗಿಲ್ಲ ಆದಿತ್ಯ, ನಿನ್ನೆ ನೀನು ಮಾಡಿ ಸ್ಟ್ರೈಕಿಂದ ಎಲ್ಲಿಗೋ ಹೋಗ್ಬಿಟ್ಟೆ. ಪಕ್ಷದ ಸುಮಾರು ಜನ ಫೋನ್ ಮಾಡಿ ನಿನ್ನ ಬಗ್ಗೆ ಕೇಳಿದ್ದೆ. ಹೈಕಮಾಂಡ್ನಿಂದ ಕೂಡ ಫೋನ್ ಮಾಡಿ ನಿನ್ನ ಬಗ್ಗೆ ವಿಚಾರಿಸಿದ್ರು ಗೊತ್ತಾ? ಹೌದಾ ಸರ್? ನೀನೀಗ ಒಬ್ಬ ಸಾಮಾನ್ಯ ಸದಸ್ಯ ಅಲ್ಲ, ನಮ್ಮ ಹಾಗೆ ಮುಖ್ಯ ಮುಖಂಡ ಕೂಡ. ನೋಡೋ, ನಾನು ಅನ್ಕೊಂಡಿದ್ದಕ್ಕಿಂತ ನೀನು ಜಾಸ್ತಿನೇ ಹೆಸರು ಮಾಡಿಬಿಟ್ಟಿದ್ಯಾ. ಎಲ್ಲ ನಿಮ್ಮ ದಯ ಸರ್. ನನ್ನ ಲೈಫಲ್ಲೇ ರಾಜಕೀಯಕ್ಕೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅದೇ ರೈಟ್ ಟೈಮಿಗೆ ನನಗೆ ಒಳ್ಳೆ ರೂಟ್ ತೋರಿಸ್ತಿದ್ದೀರಾ. ನಿಮ್ಮ ಮಾತನ್ನ ನಾನು ಯಾವತ್ತೂ ತೆಗ್ದಾಕಲ್ಲ ಸರ್. ಸರಿ, ನೀನು ಇನ್ನೂ ಎತ್ತರಕ್ಕೆ ಬೆಳಿಬೇಕು ಅಂದರೆ ನಾನು ಹೇಳಿದ್ದನ್ನ ಚಾಚು ತಪ್ಪದೆ ಮಾಡು. ಆಗ ನೀನು ಖಂಡಿತ ಒಳ್ಳೇದಾಗತ್ತೆ. ಆಯ್ತು ಸರ್, ಹಾಗೆ ಮಾಡ್ತೀನಿ. ನಾನು ಬರ್ತೀನಿ ಸರ್. ಎಲ್ಲಿಗೆ ಹೋಗ್ತಿದ್ಯಾ? ಮನೆಗೆ ಸರ್. ಯಾವ ಮನೆ? ಆ ಸೂರ್ಯ ರಾಜಶೇಖರ್ ಮನೆಗ? ಇನ್ನು ಮುಂದೆ ನಿಂಗೆ ಇದೇ ಮನೆ, ಇದೇ ಆಫೀಸ್ ಆಗಿರಬೇಕು. ಜಾಸ್, ನಿನ್ಗೊಂದು ಬ್ಯಾಡ್ ನ್ಯೂಸ್. ವಾಟ್? ಏನು ಹೇಳ್ತಾ ಇದ್ದೀರಾ ಚಕ್ರಿ? ನಾನು ಒಂದು ವೀಕ್ US ಹೋಗ್ತಿದ್ದೀನಿ ಕೆಲಸದ ಮೇಲೆ. ನೋ, ನೀವೆಲ್ಲೂ ಹೋಗಬೇಡಿ. ಈಗಲೇ ಅನನ್ಯ ಫೋನ್ ಮಾಡಿಲ್ಲ ಅಂತ ಆ ಟೆನ್ಷನಲ್ಲಿ ಇದ್ದೀನಿ. ನೀವು ಬೇರೆ. ಅಲ್ಲ, ಒಂದು ವಾರ ತಾನೇ, ಬೇಗ ಬಂದ್ಬಿಡ್ತೀನಿ. ಚಕ್ರಿ ಹೇಳಿದ್ನಲ್ಲ, ಎಲ್ಲೂ ಹೋಗಬೇಡಿ. ಹಾಗೊಂದು ವೇಳೆ ನೀವೇನಾದ್ರೂ ಹೋಗಂಗಿದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗಲ್ಲ. ಜಾಸ್, ಯಾಕೆ ಒಳ್ಳೆ ಮಕ್ಳ ಥರ ಆಟ ಮಾಡ್ತಿದ್ಯಾ? ಇನ್ನೇನ್ ಮತ್ತೆ? ನನಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿದ್ದಾರೆ ಇಲ್ಲಿ? ಯಾಕೆ ಹಾಗೆ ಹೇಳ್ತಿದ್ಯಾ? ಆಡಿ ಥರ ಒಳ್ಳೆ ಬ್ರದರ್ ಸಿಕ್ಕಿದ್ದಾನೆ, ಅನನ್ಯ ಥರ ಒಳ್ಳೆ ಫ್ರೆಂಡ್ ಸಿಕ್ಕಿದ್ದಾಳೆ. ಯಾಕೆ ಯಾರು ಇಲ್ಲ ಅಂತ ಇದೆಯಾ? ಸಿಕ್ಕಿರ್ಬೋದು, ಆದ್ರೆ ನನಗೆ ಒಂದು ಕ್ಷಣನೂ ನಿಮ್ಮನ್ನು ಬಿಟ್ಟು ಇರೋದಕ್ಕಾಗಲ್ಲ. ನನ್ನನ್ನು ಬಿಟ್ಟು ಎಲ್ಲೂ ಹೋಗ್ಬೇಡಿ. ಐ ಲವ್ ಯು ಚಕ್ರಿ. ಐ ಲವ್ ಯು ಸೋ ಮಚ್. ಡೋಂಟ್ ವರಿ. ಸುಮ್ಮನೆ ನೀನು ಏನು ಹೇಳ್ತೀಯ ಕೇಳೋಣ ಅಂತ ಹಾಗಂದೆ ಅಷ್ಟೆ. ಯು ಚೀಟ್. ಚೀಟ್ ಮಾಡಿದ್ರೆ ತಾನೆ ಅನ್ಕೊಂಡಿದ್ದನ್ನ ಸಾಧಿಸೋದಕ್ಕಾಗೋದು. ಏನ್ ಹೇಳ್ತಾ ಇದ್ದೀರಾ ಚಕ್ರಿ? ನೀವು ಚೀಟ್ ಮಾಡ್ತಾ ಇದ್ದೀರಾ? ಅಂದ್ರೆ ಈ ಥರ ತಮಾಷೆ ಮಾಡಿದ್ರೆ ತಾನೆ ನಿನ್ನನ್ನು ಎಷ್ಟು ಇಷ್ಟಪಡ್ತೀಯ ಅಂತ ನಂಗೆ ಗೊತ್ತಾಗೋದು. ಇದು ಒಂಥರ ಚೀಟ್ ಮಾಡ್ದಾಗಲ್ವಾ, ಅದಕ್ಕೆ ಹೇಳಿದೆ. ಯು ನಾಟಿ ಬಾಯ್. ಯಾರೋ ನಿನ್ನ ಫ್ರೆಂಡ್ ಕಾಲ್ ಮಾಡಿಲ್ಲ ಅಂತ ಬೇಜಾರು ಮಾಡ್ಕೊತಿದ್ದೆ ನೀನು. ಏನಾಯ್ತು? ಹೌದು ಚಕ್ರಿ, ನನ್ನ ಕ್ಲೋಸ್ ಫ್ರೆಂಡ್ ಅನನ್ಯ ಫೋನ್ ಮಾಡ್ತೀನಿ ಅಂತ ಹೇಳಿದ್ಲು. ಇಷ್ಟೊತ್ತಾದ್ರೂ ಫೋನ್ ಮಾಡಲಿಲ್ಲ. ಅದೇ ಟೆನ್ಷನ್ ಆಗ್ತಾ ಇದೆ. ಅವಳು ಕಾಲ್ ಮಾಡ್ತಾ ಇದ್ರೆ ಏನಾಯ್ತು? ನೀನೇ ಕಾಲ್ ಮಾಡ್ಬೋದಲ್ಲ? ಆಗ್ಲಿಂದ ಕಾಲ್ ಮಾಡ್ತಾ ಇದ್ದೀನಿ, ಲೈನ್ ಸಿಗ್ತಾನೆ ಇಲ್ಲ. ನಿನ್ನ ಫ್ರೆಂಡ್ ಡ್ಯಾಡ್ ಕೂಡ ನಿಮ್ಮ ಡ್ಯಾಡ್ ಥರನೇ ಬಿಸ್ನೆಸ್ ಮನ್ನ ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾರೆ? ಇಲ್ಲ ಇಲ್ಲ ಚಕ್ರಿ, ಅವ್ರ ತಂದೆ ರೀಸೆಂಟಾಗಿ ತೀರ್ಕೊಂಡ್ರಂತೆ. ಅವಳಿಗೆ ಅಂತ ಯಾರೂ ಇಲ್ಲ. ಪಾಪ ಅವಳೊಬ್ಳೆ ಮನೇಲಿರೋದು. ಓ ಸಾರಿ, ಬಟ್ ದಿಸ್ ಈಸ್ ಟೂ ಮಚ್ ಜಾಸ್. ನೀನು ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನಾನು. ನಾನೇನು ಮಾಡಿದೆ ಚಕ್ರಿ? ಮತ್ತಿನ್ನೇನು ಜಾಸ್, ಒಬ್ಳೇ ಇದ್ದಾಳೆ ಅಂತೀಯ, ತಂದೆ ರೀಸೆಂಟಾಗಿ ತೀರ್ಕೊಂಡ್ರು ಅಂತೀಯ, ತುಂಬ ಕ್ಲೋಸ್ ಫ್ರೆಂಡು ಅಂತೀಯ. ಒಬ್ಬಳನ್ನೇ ಬಿಟ್ಟು ಬಂದಿದ್ಯಲ್ಲ ನೀನು. ಅವಳು ಇಲ್ಲಿ ಕರ್ಕೊಂಡು ಬರಬೇಕು ತಾನೆ. ಅಲ್ಲ, ಅವಳು ಇಲ್ಲಿಗೆ ಬಂದರೆ ನಿನಗೂ ಒಂದು ಜೊತೆ ಅಂತಾಗುತ್ತೆ, ಅವಳಿಗೂ ಒಂದು ಆಸರೆ ಅಂತಾಗುತ್ತೆ ಅಲ್ವಾ? ನೀನು ಅವಳು ಕ್ಲೋಸ್ ಫ್ರೆಂಡ್ ಆಗಿ ಇಷ್ಟು ಮಾಡದೇ ಇದ್ರೆ ಹೇಗೆ ಹೇಳು? ಓ ಹೌದಲ್ವಾ, ನನಗೆ ಈ ಐಡಿಯಾನೇ ಬಂದಿರಲಿಲ್ಲ. ಇವತ್ತೇ ನಾನು ಡ್ಯಾಡ್ ಹತ್ರ ಮಾತಾಡಿ ಅನನ್ಯನ ಇಲ್ಲಿ ಕರ್ಕೊಂಡು ಬರ್ತೀನಿ. ನೋಡು ಮತ್ತೆ ತಪ್ಪು ಮಾಡ್ತಿದ್ಯಾ. ಯಾರಾದರೂ ಇಂಥ ವಿಷಯದಲ್ಲಿ ಡ್ಯಾಡ್ ಪರ್ಮಿಷನ್ ತಗೋತಾರಾ? ನೀನು ಅನನ್ಯನ ಕರ್ಕೊಂಡು ಬಾ, ಡ್ಯಾಡ್ ಏನು ಹೇಳಲ್ಲ. ಅಕಸ್ಮಾತ್ ಬೇಡ ಅಂದ್ಬಿಟ್ರೆ? ಲವ್ ಮಾಡಿರೋ ಹುಡುಗನ್ನ ಮನೆಗೆ ಕರ್ಕೊಂಡು ಬಂದಾಗಲೇ ಏನೂ ಹೇಳಲಿಲ್ಲ. ಇನ್ನು ಕ್ಲೋಸ್ ಫ್ರೆಂಡ್ನ ಮನೆಗೆ ಕರ್ಕೊಂಡು ಬಂದರೆ ಏನಾದರೂ ಹೇಳ್ತಾರಾ? ನೀನು ಹೋಗು, ಅನನ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಾ, ಅವ್ರು ಏನು ಹೇಳಲ್ಲ.
ಎಸ್ ಕರೆಕ್ಟ್ ಚಕ್ರಿ. ನಾನು ಅನನ್ಯ ಹತ್ರ ಮಾತಾಡಿ ನಾಳೆನೇ ಅವಳನ್ನ ಇಲ್ಲಿ ಕರ್ಕೊಂಬರ್ತೀನಿ. ನಾಳೆ ಅಂದರೆ ಹಾಳು. ನಾವೇನಾದರೂ ಕೆಲಸ ಅಂದ್ಕೊಂಡ್ರೆ ಅದನ್ನು ಇವತ್ತೇ ಈಗಲೇ ಮಾಡಬೇಕು. ಆಗಲೇ ನಾವು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಗೋದು. ಈಗಲೇ ಹೋಗಿ ಅನನ್ಯನ ಕನ್ವಿನ್ಸ್ ಮಾಡಿ ಕರ್ಕೊಂಡು ಬಾ. ಓಕೆ, ಹಾಗೆ ಮಾಡ್ತೀನಿ. ಬಾಯ್. ಶಶಾಂಕ್, ನಾನು ನಿಮ್ಮ ಮನೆಗೆ ಬಂದು ಸೇರ್ಕೊಂಡಿರೋ ದೊಡ್ಡ ಹುಳ ಈಗ ಇನ್ನೊಂದು ಹುಳ ಬಂದು ಸೇರ್ಕೋತಾ ಇದೆ. ಫೇಸ್ ಮಾಡೋದಕ್ಕೆ ರೆಡಿಯಾಗಿ. ನೀವೆಲ್ಲರೂ ತಲೆ ಕೆಡಿಸ್ಕೊಂಡು ಒತ್ತಾಡಬೇಕು. ಅದನ್ನ ಆದಿತ್ಯ ನೋಡಿ ಸಂಕಟ ಪಡಬೇಕು. ಆಗ್ಲೇ ನನ್ನ ಸಾಕ್ಷಿ ಆತ್ಮಕ್ಕೆ ಶಾಂತಿ ಸಿಗೋದು. ಆಗ್ಲೇ ನನ್ನ ಎದೆಯಲ್ಲಿ ಉರಿತಾ ಇರೋ ಜ್ವಾಲಾಮುಖಿ ತಣ್ಣಗಾಗೋದು.